ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇದು ರಾಯಲ್ ಬುಟಿಕ್ ದಾಸರಳ್ಳಿಯಿಂದ ನಾನು ಇವತ್ತು ಕಟೋರಿ ಬ್ಲೌಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಕಟೋರಿ ಬ್ಲೌಸು ಯಾವ ಥರ ಇರೋರು ಸ್ಟಿಚ್ ಮಾಡಿಸ್ಕೋಬೇಕು, ನಮ್ಮ ಬಾಡಿ ಹೇಗಿರುತ್ತೆ ಅದನ್ನು ನೋಡಿ ನಾವು ಸ್ಟಿಚ್ ಮಾಡಿಸ್ಕೋಬೇಕು. ಸುಮ್ಮನೆ ಎಲ್ರಿಗೂ ಕಟೋರಿ ಬ್ಲೌಸು ಸೂಟ್ ಆಗಲ್ಲ. ಹಾಗಾಗಿ ಯಾವ ಥರ ಇರೋರಿಗೆ ಕಟೋರಿ ಬ್ಲೌಸ್ ಸೂಟ್ ಆಗುತ್ತೆ ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ಕಟೋರಿ ಬ್ಲೌಸು ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಟೋರಿ ಬ್ಲೌಸು ಎಲ್ಲರ ಬಾಡಿಗೂ ಸೂಟ್ ಆಗೋಲ್ಲ. ಈಗೇನು ಒಂದು ಟ್ರೆಂಡ್ ನಡೀತಾ ಇದೆ ಅಂತ ಹೇಳಿದ್ರೆ ಎಲ್ಲರೂ ಅದೇನೆ, ಕಟೋರಿ ಬ್ಲೌಸ್ ಅಂದರೆ ಕಟೋರಿ ಬ್ಲೌಸ್ ಅಂತ ಹೇಳ್ತೀರಾ. ಬಟ್ ಎಲ್ಲರ ಬಾಡಿಗೂ ಸೂಟ್ ಆಗಲ್ಲ ಅದು ಕಟೋರಿ ಬ್ಲೌಸ್. ಯಾಕಂದರೆ ಎಲ್ಲರ ಬಾಡಿನೂ ಒಂದೇ ರೀತಿ ಇರೋದಿಲ್ಲ. ಸೊ ಹಾಗಾಗಿ ಎಲ್ರಿಗೂ ಸೂಟ್ ಆಗಲ್ಲ. ಕಟೋರಿ ಬ್ಲೌಸು ಸ್ಟಿಚ್ ಮಾಡಬೇಕಂತ ಹೇಳಿದ್ರೆ ಯಾವ ಥರ ಇರಬೇಕಂತ ಹೇಳಿದ್ರೆ 40 ಸೈಜ್ ಅವರು ದಪ್ಪ ಇರ್ತಾರೆ, ಬಟ್ ಬಾಡಿ ಸಣ್ಣ ಇರುತ್ತೆ ಅವ್ರಿಗೆ, ಚೆಸ್ಟ್ ದಪ್ಪ ಇರುತ್ತೆ, ಮತ್ತು ಸ್ವಲ್ಪ ಡೌನ್ ಆಗಿರುತ್ತೆ ಅವ್ರಿಗೆ. ಆ ಥರದ್ದು ಇರೋರಿಗೆ ಕಟೋರಿ ಬ್ಲೌಸು ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ. ಹಾಗೆ ಸಣ್ಣ ದಪ್ಪ ಇರ್ತೀರ, ಚೆಸ್ಟು ಇರೋಲ್ಲ, ಮೀಡಿಯಮ್ ಆಗಿರುತ್ತೆ ಅಂಥವ್ರಿಗೆ ಕಟೋರಿ ಬ್ಲೌಸ್ ಸೂಟ್ ಆಗಲ್ಲ. ಹಾಗೆ ಸಣ್ಣ ಇರೋರ್ಗು ಅಷ್ಟೇ ಕಟೋರಿ ಬ್ಲೌಸ್ ಸೂಟ್ ಆಗಲ್ಲ. ಹಾಗೆಯೇ ನೀವು ಪ್ರಿನ್ಸಸ್ ಕಟ್ ಬ್ಲೌಸು ಅಷ್ಟೇ ಎಲ್ರಿಗೂ ಸೂಟ್ ಆಗಲ್ಲ. ಪ್ರಿನ್ಸಸ್ ಕಟ್ ಬ್ಲೌಸು ಇವಾಗ ದಪ್ಪ ಇರ್ತೀರ, ಒಂದು ಚೆಸ್ಟ್ ದಪ್ಪ ಇರುತ್ತೆ ಅಂಥವ್ರಿಗೆ ಇದು ಪ್ರಿನ್ಸಸ್ ಕಟ್ಟು ಸೂಟ್ ಆಗಲ್ಲ. ಹಾಗೆ ನೀವು ಯಾವ್ಯಾವ ಬ್ಲೌಸು ಯಾವ್ಯಾವ ರೀತಿ ಇರೋರಿಗೆ ಸೂಟೇಬಲ್ ಆಗುತ್ತೆ ಅಂತ ನೀವು ತಿಳ್ಕೊಬೇಕಾ. ಹಾಗಾದರೆ ನಮ್ಮದು ಆನ್ಲೈನ್ ಕ್ಲಾಸು ಸ್ಟಾರ್ಟ್ ಆಗ್ತಾಯಿದೆ. ಡೀಟೇಲ್ಸ್ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗ್ಬೋದು ನೀವು. ಹಾಗೆ ಪ್ರೊಫೆಷ್ನಲ್ಲಾಗಿ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅಂತ ಇರೋರು ಜಾಯಿನ್ ಆಗಿ ನಮ್ಮದು ಆನ್ಲೈನ್ ಕ್ಲಾಸ್ಗೆ. ಥ್ಯಾಂಕ್ ಯು.